ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಬಂದು ಇವತ್ತು ಶುಕ್ರವಾರ ಬೆಳಗ್ಗೆನೇ ಸ್ಟಿಚಿಂಗ್ ಕೂತಿದ್ದೀನಿ. ತಿಂಡಿ ಎಲ್ಲ ಆಯಿತು. ಮಗಳು ಹಸ್ಬೆಂಡ್ ಹೋದ್ರು. ಮಗ ಇವತ್ತು ಹುಷಾರಿಲ್ಲ ಅಂತ ಮನೇಲೇ ಇದ್ದಾನೆ. ಇದು ಒಂದು 80 ಸ್ಯಾರಿ ಕೊಟ್ಟಿದ್ರು ಜಿಗ್ಜಾಗ್ಗೆ. ನೆನ್ನೆನೇ ತಂದು ಕೊಟ್ಟಿದ್ರು, ನೆನ್ನೆನೇ ಹಾಕಬೇಕಿತ್ತು. ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ಹಾಕಿರಲಿಲ್ಲ. ಅದರಿಂದ ಇವತ್ತು ಬೇಗ ಬೆಳಗ್ಗೆ ಏನೇ ಕೂತ್ಕೊಂಡು ಸ್ಟಿಚ್ ಮಾಡಿದ್ದಾಯ್ತು. ಇವಾಗ ತೊಗೊಂಡೋಗಿ ಕೊಟ್ಬಿಟ್ಟು ಬರಬೇಕು. ನೋಡೋಣ, ಆಲ್ರೆಡಿ ಟೈಮ್ ಆಯಿತು. ನಾನಿನ್ನೂ ಕೆಲಸ ಎಲ್ಲ ಇದೆ, ಇದು ಸ್ಟಿಚ್ ಮಾಡಿಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಸದ್ಯ ಸ್ಟಿಚಿಂಗ್ ಆಯಿತು. ಇದು ಕೊಟ್ಬಿಟ್ಟು ಬಂದು ಆನಂತರ ಮನೆ ಕೆಲಸ ಎಲ್ಲ ಮಾಡ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಹೇಗೋಗುತ್ತೆ ಅನ್ನೋದು ನೋಡೋಣ. ಎಲ್ಲ ರೇಷ್ಮೆ ಸೀರೆಗಳು, ಸ್ವಲ್ಪ ಡೈಲಿ ಯೂಸ್ ಸೀರೆಗಳಿದ್ದಾವೆ, ರೇಷ್ಮೆ ಸೀರೆ ಇದ್ದಾವೆ. ಕೊಟ್ಬಿಟ್ಟು ಬಂದು ಆಯಿತು, ಸಿಗ್ತೀನಿ. ನೋಡೋಣ ಇವತ್ತಿನ ಕೆಲಸ ಹೇಗೋಗುತ್ತೆ ಅನ್ನೋದು ಕೂಡ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಆಲ್ರೆಡಿ ಶುರು ಮಾಡಿದ್ದೀನಿ ಲಾಗು. ಆಮೇಲೆ ಏನು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇವಾಗ ಬಂದು ಪೂಜೆ ಆಯಿತು ಸಾಯಂಕಾಲ. ಖುಷಿ ಡ್ಯಾನ್ಸ್ ಕ್ಲಾಸ್ ಕೂಡ ಬಿಟ್ಬಿಟ್ಟು ಬಂದು ಇವಾಗ ಪೂಜೆ ಆಯಿತು. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಬೆಳಗ್ಗೆ ಹಸೆ ಅವರೆಕಾಳು ಹಾಕಿ ಹುಳಿ ಸಾಂಬಾರು ಮಾಡಿದೆ. ಸಾಂಬಾರಿದೆ, ಮಾಡಿದ್ರೆ ಮುದ್ದೆ, ರೈಸ್ ಮಾಡಬೇಕಷ್ಟೇ. ಬನ್ನಿ ಇವಾಗ ಅಡುಗೆ ಮಾಡೋಣ. ಇವತ್ತು ಸ್ವಲ್ಪ ಬ್ಯುಸಿನೇ. ನೋಡೋಣ ಈಗ ಸಾಯಂಕಾಲದ ರಾಂಗ್ ಹೇಗೆ ಹೋಗುತ್ತೆ ಅನ್ನೋದು. ನಿನ್ನೆ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದೆ, ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಸಾಟರ್ಡೇ ಲಾಗು. ಈಗ ಟೈಮ್ ಆಗಿದೆ 5:55. ಇವತ್ತು ಸ್ವಲ್ಪ ಲೇಟ್ ಆಯಿತು ಲಾಗ್ ಶುರು ಮಾಡೋದಕ್ಕೆ. ಇವಾಗ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಲಾಗು ಹೇಗೆ ಹೋಗುತ್ತೆ, ಏನು ಎತ್ತ ಅನ್ನೋದು. ಸ್ವಲ್ಪ ಬ್ಯುಸಿ ಇದೆ. ಏನಪ್ಪ ಅಂದರೆ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಇತ್ತು, ಅರ್ಜೆಂಟು. ಇವತ್ತೆಲ್ಲ ಇದೆ, ಕೆಲಸ ಇತ್ತು. ಅದರಿಂದ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ. ಇವತ್ತು ನೋಡೋಣ ಸಾಯಂಕಾಲದೊಳಗಡೆ ಆದರೆ ಮಾಡ್ತೀನಿ. ಅದು ಇವಾಗ ಸ್ಟಿಚ್ಚಿಂಗ್ ಆಯಿತು, ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ವಿಡಿಯೋ ಶುರು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನೋಡಿ, ಈ ಬ್ಲೌಸು ಸ್ಟಿಚ್ಚಿಂಗ್ ಮಾಡಿರೋದು ಗ್ರೀನ್ ಕಲರು. ಇದು ಅಳತೆ ಬ್ಲೌಸು. ಈ ಅಳತೆಗೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ರು. ಈ ಅಳತೆಗೆ ಸ್ಟಿಚ್ಚಿಂಗ್ ಮಾಡಾಗಿದೆ, ನೋಡ್ತಾ ಇರ್ಬೋದು. ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ಇವತ್ತು ಮತ್ತು ಇನ್ನೊಂದು ಬ್ಲೌಸ್ದು ಲೈನಿಂಗ್ ಬಟ್ಟೆ, ಒಂದು ಪಾಲು ಎಲ್ಲ ತೊಗೊಬರಬೇಕು. ಹಾಗೆ ಹೋಗ್ತೀನಲ್ವ, ಹಾಗೆ ತೊಗೊಂಡು ಬರೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವ, ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಮತ್ತು ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ. ಸಿಂಬಾ ಬರಲಾ? ಇವಾಗ ಸ್ವಲ್ಪ ಹಾಗೆ ಇನ್ನೂ ಟೈಮ್ ಇದೆ. ಮಗಳೂ ಹಾಗೆ ಒಂದು ರೌಂಡ್ ಪಾರ್ಕ್ ಕರ್ಕೊಂಡೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಬನ್ನಿ ಇವತ್ತಿನ ಸಾಯಂಕಾಲದ ವಿಡಿಯೋ ಹೇಗೋಗುತ್ತೆ, ಸಾಯಂಕಾಲದ ಮೇಲೆ ಹೇಗೆಲ್ಲ ಇರುತ್ತೆ ನಮ್ಮ ದಿನಚರಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಇವಾಗ ಮಗಳು ಫ್ರೆಶ್ ಅಪ್ ಆಗಿ ಬರೋಕ್ಕೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ದೀಪ ಹಚ್ಚೋಣ ದೇವ್ರಿಗೆ. ಅವಳು ಬಂದಮೇಲೆ ಹೊಡ್ತೀವಿ, ಶುರು ಮಾಡ್ತೀನಿ. ನೋಡಿ ಇಬ್ಬರು ಏನು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಸಿಂಬ ಅವನಾಗ ತುಂಬ ತೀಟೆ, ಕಿತಾಪತಿ. ನೋಡು ಅವ್ರ ಅಮ್ಮನ ಹೆಂಗೆ ಕಚ್ತಾ. ಸಿಂಬಾ ಯಾರಿಗೆ ಹೇಳ್ತಾ ಇರೋದು? ಹಾಂ, ಎಂತಿ ಕಚ್ತಾ ಇರೋದು ಅವಳನ್ನ? ಅವಳು ಸುಮ್ಮನೆ ಅಳತಾನೆ, ರೇಗ್ದಾಗ ಸುಮ್ಮನೆ ಇರೋದು, ಆಮೇಲೆ ತಿರ್ಗಾ ಕಚ್ಚಕ್ಕೆ ಹೋಗೋದು ಅವಳನ್ನ. ಬೇಕೇ ಇಟ್ಟು? ಸಿಂಬಾ, ನೋಡಿ ಇವಾಗ ಮಗಳು ರೆಡಿಯಾಗಿ ಬಂದ್ಲು. ಇವಾಗ ಹೊರಟಿದ್ದೀವಿ. ಟೈಮ್ ಆಯಿತು, ಅದರಿಂದ ಇಷ್ಟೊತ್ತಾಗ ಬಂದ ಅಂತಿದೆ. ಅದರಿಂದ ಕೋಪ ಮಾಡ್ಕೊಂಡಿದ್ಲು.
ಆಚೆ ಕರ್ಕೊಂಡೋಗಿ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು. ಅವ್ರಿಗೆ ನೆನ್ನೆನೇ ಕೇಳಿದರು ಮನೇಲಿ ಸಪೋಟ ಹಣ್ಣಿತ ಜ್ಯೂಸ್ ಮಾಡಿಕೊಡು ಅಂತ. ಕೊಟ್ಟಿರಲಿಲ್ಲ ನೆನ್ನೆ, ಅದರಿಂದ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಬಂದು ಇದ್ಕಿದ ಬೇಳೆ ಹಾಕಿ ರೈಸ್ ಮಾಡಿದೆ, ಅದು ಸ್ವಲ್ಪ ಇತ್ತು. ಮತ್ತು ಅಡುಗೆ ಮಾಡೋದು ಏನು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಗಳಿಗೊಂದು ಹಾಗೆ ಹಣ್ಣು ಕೊಟ್ಟೆ, ಸಪೋಟ. ಹಸ್ಬೆಂಡ್ಗೆ ಜ್ಯೂಸ್ ಮಾಡಿಕೊಟ್ಟೆ. ನಂತರ ಇವತ್ತು ಶನಿವಾರ ಅಲ್ವಾ, ಇನ್ನೇನು ನಾನ್ ವೆಜ್ ಎಲ್ಲ ಗುರುವಾರ ಹೋಗಿ ಹೋಟೆಲಲ್ಲಿ ತಿಂದು ಬಂದಿದ್ವಲ್ಲ, ನಾನ್ ವೆಜ್ ಏನು ಬೇಡ. ಮತ್ತು ಹುಣ್ಣಿಮೆ ಇರೋದ್ರಿಂದ ನಾಳೆ ಬೇಡ ಅಂದ್ಬಿಟ್ಟು ಇವತ್ತು ಅವರು ಹುರಿದವರೆ ಕಾಳು ಹಾಕಿ ಹುಳಿ ಸಾರು ಮಾಡಿ, ಸ್ವಲ್ಪ ಕರ್ಮೀನು ಕೂಡ ಇತ್ತು, ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅವರೆಕಾಳು ಕೂಡ ಹುರಿದು ಇಟ್ಟು ಇವಾಗ ತೊಳೆದು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮಕ್ಕಳೆಲ್ಲ ತಿನ್ನಲ್ಲ ಕರ್ಮೀನು ಅದೆಲ್ಲ. ಅವ್ರಿಗೆ ಒಂದೇ ಸತಿ ಸಾಂಬಾರು ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟ್ ಸಾಂಬಾರು ಎತ್ತಿಕ್ಕೆ, ಆಮೇಲೆ ನಾನು ಹಸ್ಬೆಂಡ್ ಇಬ್ಬರೇ ಅಷ್ಟೇ ತಿನ್ನೋದು. ಸಪ್ರೇಟು ಸಾಂಬಾರಿಗೆ ಒಂದೆರಡು ಕರ್ಮೀನು ಹಾಕೋಣ ಅಂದ್ಬಿಟ್ಟು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ಒಗ್ಗರಣೆ ಮಾಡಿದ್ದಾಯಿತು. ಇಲ್ಲಿ ಆಲೂಗಡ್ಡೆ, ಬದನೆಕಾಯಿ ಮತ್ತು ಹುರಿದವರೆ ಕಾಳು ಹಾಕಿದ್ದೀನಿ ನಾನು. ಇಲ್ಲಿ ಮಸಾಲೆ ರುಬ್ಬಿ ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನನಗಂತೂ ಫೇವ್ರೇಟು ಇದು ಕರ್ಮೀನುಳಿ ಸಾಂಬಾರು. ಹಸ್ಬೆಂಡು ಕೂಡ ತುಂಬ ಇಷ್ಟಪಡ್ತಾರೆ ಇದು. ಆದ್ದರಿಂದ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಶನಿವಾರ ಬೇರೆ ಅಲ್ವಾ, ಇನ್ನೇನು ನಾಳೆ ಎಲ್ಲ ಹುಣ್ಣಿಮೆ ಅಲ್ವಾ ಅಂದ್ಬಿಟ್ಟು ಇವಾಗ ಇದನ್ನೇ ರೆಡಿ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಭಾನುವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬ್ರೌನ್ ರೈಸ್ ಗಂಜಿ ಮಾಡಿದ್ದೆ. ಇವಾಗ ನೋಡ್ತಾ ಇರ್ಬೋದು ಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಬ್ರೌನ್ ರೈಸ್ ಗಂಜಿ, ಮಜ್ಜಿಗೆ ಮತ್ತು ಉಪ್ಪಿನಕಾಯಿ, ಒಳ್ಳೆ ಹೆಲ್ತಿ ಆದಂಥ ರೆಸಿಪಿನೇ. ಊಟ ಎಲ್ಲ ಆಯಿತು, ತಿಂಡಿ ಆಯಿತು. ಮಧ್ಯಾಹ್ನ ಯಾವುದೇ ವಿಡಿಯೋ ಮಾಡಲಿಲ್ಲ. ಇದು ಸಾಯಂಕಾಲದ ವಿಡಿಯೋ. ಏನಂದರೆ ಪಾರ್ಸಲ್ ಬಂದಿತ್ತು. ಏನಂದರೆ ಕಂಟ್ರಿ ಕ್ಲಬ್ಗೆ ಮೆಂಬರ್ ಆಗಿದ್ದಾರೆ ಹಸ್ಬೆಂಡು, ಅದ್ರದ್ದು ಕಾರ್ಡ್ ಬಂದಿತ್ತು ಇವತ್ತು. ನಾನು ಓಪನ್ ಮಾಡ್ತೀನಿ ವಿಡಿಯೋ ಮಾಡವ ಅಂದ, ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಆಲ್ರೆಡಿ 15 ಡೇಸ್ ಏನೋ ಆಯಿತು ಹೊತ್ತಿಗೆ ಮೆಂಬರ್ ಆಗಿ. ಇವತ್ತು ಕಾರ್ಡ್ ಬಂದಿತ್ತು, ಅದು ಓಪನ್ ಮಾಡ್ತಾಯಿದ್ದಾನೆ. ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಪ್ಲ್ಯಾನಿಂಗ್, ಭರ್ಜರಿಯಾದಂಥ ಪ್ಲ್ಯಾನಿಂಗೇ ಇದೆ. ನೋಡೋಣ ಮುಂದೆ ಹೋಯ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಮಗ ಓಪನ್ ಕೂಡ ಮಾಡ್ತಾ ಇದ್ದಾನೆ. ಇದು ಒಂದು ಸಂಡೇ ನೈಟು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಮಗಂದು ಕೈ ಚೈನ್ ಬಂದಿತ್ತು, ಬ್ರೇಸ್ಲೆಟು, ಅದನ್ನು ಅವನಿಗೆ ಕೊಡ್ತಾಯಿದ್ದೆ. ಹಾಕ್ಕೊ ನೋಡು ಹೇಗಿದೆ ಅಂತ. ಇದು ಇವಾಗೇನು ಮಾಡಿಸಿದ್ದಲ್ಲ, ಆಲ್ರೆಡಿ ಅವ್ನು ಚಿಕ್ಕ ಮಗುನಲ್ಲೇ ಮಾಡಿಸಿದ್ದು. ಆವಾಗ ಫಿಕ್ಸೇಬಲ್ ಮಾಡಿಸಿದ್ದು, ದೊಡ್ಡದು ಮಾಡ್ಕೊಳ್ಳೋ ಥರ, ಚಿಕ್ಕದು ಮಾಡ್ಕೊಳೋ ಥರ ಹೆಂಗೆ ಬೇಕಾಗಿ ಫಿಕ್ಸ್ ಮಾಡ್ಕೋಬೇಕಿತ್ತು. ಆದರೆ ಅದು ಆಗ್ತಾ ಇರಲಿಲ್ಲ, ಅಲ್ಲೇ ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಅದರಿಂದ ಅಲ್ಲಿ ಬಂದು ಏನಿದು ಕೊಂಡಿ ಬರುತ್ತಲ್ಲ, ಆ ಕೊಂಡಿ ಮಾಡಿಸ್ಬಿಡೋಣ, ಆವಾಗ ಹಾಕ್ಕೋಬೋದು ಅಂದ್ಬಿಟ್ಟು ಕೊಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಹಾಕಿದ್ವಿ. ಅಪ್ಪನ ಬ್ರೇಸ್ಲೆಟ್ ಮಾಡಿಸ್ದಾಗ್ಲೇ ಕೊಟ್ಬಿಟ್ಟು ಬಂದಿದ್ವಿ. ಅವರು ಇವತ್ತು ಕೊಟ್ಟಿದ್ದರು. ಇವತ್ತು ಹಸ್ಬೆಂಡ್ ಹೋಗಿ ಇಸ್ಕೊಂಬಂದರು. ಅದನ್ನು ನೋಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಆದರೆ ಲೂಸ್ ಆಗ್ತಾಯಿದೆ, ಅದನ್ನೇ ಹೇಳ್ತಾಯಿದ್ದೆ. ಇದ್ರದ್ದು ಚೈನ್ ಅದಷ್ಟು ದಪ್ಪ ಯಾವಾಗಪ್ಪ ನೀನು ಆಗೋದು ಅಂತ. ನೋಡ್ತಾ ಇರ್ಬೋದು, ಆಲ್ರೆಡಿ ಇದು ಒಂದು ಸತಿ ಕಳೆದೋಗಿ ಮತ್ತೆ ಸಿಕ್ಕಿ ನಮ್ಮ ಕೈಗೆ ಸಿಕ್ಕಿದೆ. ನಮ್ಮನೆ ಗೃಹ ಪ್ರವೇಶದಲ್ಲಿ ಹಾಕಿದೆ. ಅವನು ಹುಷಾರಾಗಿ ನೋಡ್ಕೊಂಡಿಲ್ಲ, ಎಲ್ಲೋ ಬೀಳಿಸ್ಬಿಟ್ಟಿದ್ದ. ಆಮೇಲೆ ರವೆ ಹಣ್ಣಿಗೆ ಸಿಕ್ಕಿತ್ತು, ರವೆ ಹಣ್ಣ ತೊಗೊಂಬಂದು ಕೊಟ್ಟರು. ಆವತ್ತಿಂದ ಹಾಕೇ ಇರಲಿಲ್ಲ ಅವನಿಗೆ, ಹಾಗೆ ಇಟ್ಟಿದ್ದೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಸೋಮವಾರ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು, ತಿಂಡಿ ಬೆಳಗ್ಗೆನೇ ತಿನ್ನೋಕ್ಕೆ ಬೇಜಾರು ಮಾಡ್ಕೊತಾಳೆ ಮಗಳು. ಅದರಿಂದ ಎಲ್ರಿಗೂ ಒಂದೊಂದು ಗ್ಲಾಸ್ ಜ್ಯೂಸು, ಫ್ರೂಟ್ಸು ಕಟ್ ಮಾಡಿ ಕೊಟ್ಟಿದ್ದೆ. ಇಲ್ಲಿ ಮಗ ಪೂಜೆಗೆ ರೆಡಿ ಮಾಡ್ತಾ ಇದ್ದಾನೆ. ಇವತ್ತು ಸೋಮವಾರ ಮತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಅಲ್ವಾ, ಅದರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊಪ್ಪ, ನಾನು ಅಷ್ಟರಲ್ಲಿ ರೆಡಿಯಾಗಿಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದ. ನಾನು ಸಹ ಬಂದೆ. ಅಷ್ಟರಲ್ಲಿ ನಾನು ಬಂದು ಅಷ್ಟರಲ್ಲಿ ಪ್ರತಿಷ್ಠಾಪನೆ ನಡೀತಾ ಇತ್ತು. ಅಷ್ಟರಲ್ಲಿ ನಾನು ರೆಡಿಯಾಗಿ ಬಂದು ಪೂಜೆ ಎಲ್ಲ ಮಾಡಿದೆ. ಅಲ್ಲೂ ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮನೆ ಸಹ ಪೂಜೆ ಆಯಿತು. ಅದೊಂದು ಖುಷಿ ಆಯಿತು. 5 ದೀಪ ಹಚ್ಚಕ್ಕೆ ಹೇಳಿದ್ರು, ಸಾಯಂಕಾಲ ಹಚ್ಚೋಣ ಅಂದ್ಕೊಂಡೆ. ಇವಾಗಲೂ ಸಹ ಪೂಜೆ ಮಾಡ್ತಾ ಇದ್ದೀವಲ್ಲ ಅಂದ್ಬಿಟ್ಟು ಇವಾಗಲೂ ಹಚ್ಚೋಣ, ನೈಟು ಹಚ್ಚೋಣ ಅಂದ್ಬಿಟ್ಟು ಈಗಲೂ 5 ದೀಪ ಹಚ್ಚಿದೆ.
ಅಲ್ಲಿ ಪೂಜೆ ಆಗೋ ಟೈಮಲ್ಲಿ ನಮ್ಮ ಮನೇನೂ ಸಹ ಪೂಜೆ ಆಯ್ತಲ್ಲ, ಅದೊಂದು ಖುಷಿ, ಒಂಥರ ಏನೋ ಒಂಥರ ಸಮಾಧಾನ ಕೂಡ ಆಯಿತು. ನೋಡಿ ಇವಾಗ ಮಗ ದೀಪ ಹಚ್ತಾ ಇದ್ದಾನೆ. ಅವನ್ನೇ ದೀಪ ಹಚ್ಚಪ್ಪ ನೀನು, ನಾನು ಪೂಜೆ ಮಾಡ್ತೀನಿ ಅಂದೆ. ಅವನ್ನೆಲ್ಲ ರೆಡಿ ಮಾಡ್ದೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ದೇವ್ರ ಮನೆ ಫುಲ್ ಕೆಲಸ ಅವನೇ ಮಾಡಿಕೊಟ್ಟ. ನಾನು ಮನೆಯೆಲ್ಲ ಒರೆಸ್ಕೊಬರೋ ಅಷ್ಟರಲ್ಲಿ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬೆಳಗ್ಗೆ ಪೂಜೆ ಎಲ್ಲ ಆಯಿತು, ಎಲ್ಲ ಕೆಲಸ ಕೂಡ ಮುಗೀತು. ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಬೋವ್ ಬನ್ಸ್ ಅಂದ್ಬಿಟ್ಟು ಮಗ ಮೂರ್ಗೋಗಿದ್ದಾಗ ತೊಗೊಂಬಂದಿದ್ದ. ಅದು ಸುಮಾರು ದಿವಸದಿಂದ ಮಾಡ್ಕೊಂಡು ಅಂತಿದ್ದ. ಇವತ್ತು ಮಾಡೋಣ ಅಂತ ಇಟ್ಟಿದ್ದೀನಿ. ನೋಡಿ 6 ಇದೆ ಇದರಲ್ಲಿ ಇದ್ದಿದ್ದು. 2 ಸಾಸ್ ಕೂಡ ಕೊಟ್ಟಿದ್ದಾರೆ ಇದರೊಳಗಡೆ. ಅದರಿಂದ ಇವಾಗ ಬೇಕಿಟ್ಟಿದ್ದೀನಿ, ಬೇಯ್ತಾ ಇದೆ. ನೋಡಿ ಮಗನ ಸ್ನ್ಯಾಕ್ಸ್ ರೆಡಿ ಆಯಿತು. 6 ಇದೆ ಮೋಮೋಸು ಮತ್ತು ಚಟ್ನಿ. ಮೋಮೋಸ್ ಇದರಲ್ಲೇ ಕೊಟ್ಟಿರೋ ಪಾಕೆಟಲ್ಲೇ ಬೇಯಿಸಿ ಕೊಡ್ತಾಯಿದ್ದೀನಿ ಅವನಿಗೆ. ಮತ್ತು ಸಾಯಂಕಾಲದ ಪೂಜೆ ಸಹ ಆಯಿತು. ದೇವ್ರಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಮನೆಯಲ್ಲಿ ಜಾಮೂನ್ ಮಿಕ್ಸ್ ಇತ್ತು, ಜಾಮೂನ್ ಮಾಡಿಬಿಡೋಣ. ಆಲೇ ತುಂಬ ದಿನಗಳಿಂದ ಕೇಳ್ತಾಯಿದ್ರು ಜಾಮೂನ್ ಮಾಡಿಡು ಮನೆಯಲ್ಲಿ ಅಂತ ಹಸ್ಬೆಂಡು. ಸರಿ, ಹಿಂಗಿದ್ರು ಸ್ವೀಟ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಪಾಕ ಕೂಡ ರೆಡಿ ಇದೆ, ಇಲ್ಲಿ ಜಾಮೂನ್ ಕೂಡ ಬೇಯ್ತಾ ಇದೆ. ನೋಡಿ ಜಾಮೂನ್ ಕೂಡ ರೆಡಿ ಆದವು. ಎಲ್ಲ ಎತ್ತಿ ಪಾಕಕ್ಕೆ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ನೆಂದಿತ್ತು ಒಳಗಡೆ ಫುಲ್ಲು. ಎಲ್ಲ ಒಂಥರ ಗಂಟು ಥರ ಏನೂ ಇರಲಿಲ್ಲ. ಹಾಗೆ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಹಾಗೆ ದೇವ್ರಿಗೂ ಕೂಡ ಒಂದು 3-4 ಇಟ್ಟು ಪೂಜೆ ಆಯಿತು. ನೋಡ್ತಾ ಇರ್ಬೋದು, 5 ದೀಪ ಹಚ್ಚಿ, ಮತ್ತು ಇದು ಮೋದಿಯವ್ರು ಕೊಟ್ಟಿದ್ದ ದೀಪ. ಅದು ಹಚ್ಚೋಣ ಅಂದ್ಬಿಟ್ಟು ಹಚ್ಚೋಕ್ಕೆ ಆಗಿಲ್ಲ, ಹಾಗೆ ಇಟ್ಟಿದೆ. ಇವತ್ತು ಆ ದೀಪ ಕೂಡ ಹಚ್ಚಿದೆ. ಮತ್ತು ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲು. ಬಂದ ಮೇಲೆ ಅವಳನ್ನೂ ಕೂಡ ಕರ್ಕೊಂಡು ಬಂದಮೇಲೆ ನಾನೆಲ್ಲ ಒಳಗಡೆನೇ ಹಚ್ಚಿದೆ ದೀಪ ಎಲ್ಲ. ಅಮ್ಮ ಒಳಗಡೆ ಹಚ್ತಾರಾ ಅಂದ್ಬಿಟ್ಟು ಅವಳು ತೊಗೊಂಬಂದೆಲ್ಲ ಆಚೆ ಇಡ್ತಾ ಇದ್ದಾಳೆ. ಅಲ್ಲಿ ಗಾಳಿ ಇರಲ್ಲ ಅನಿಸುತ್ತೆ, ಇಲ್ಲೇ ಕಮ್ಮಿ ರಾಲೆ ಅಲ್ಲೊಂದು ಹೋಗ್ತಾಯಿದೆ. ಅದು ನಿಲ್ಲಿಕ್ಕು, ಸಣ್ಣ ಗುರಿತಾ ಇರೋದು ಇಲ್ಲಿಕ್ಕು, ಗಾಳಿಗೆ ಇದಾಗುತ್ತಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.